ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದಂಥ ಸೊಪ್ಪಿನಿಂದ ಹಿತ್ತಾಳೆ ಪಾತ್ರೆಯನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ನಾನು ಹೋದ ವಿಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ. ಪುಂಡೆ ಸೊಪ್ಪಿಂದು ಅದರದ್ದೇ ಆದಂಥ ನೀರಿರುತ್ತಲ್ಲ, ಆ ನೀರಿನಿಂದ ಯಾವ ರೀತಿ ಹಿತ್ತಾಳೆ ಪಾತ್ರೆಗಳನ್ನು ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಆ ನೀರನ್ನು ನಾವು ಸೋದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆಲ್ರೆಡಿ, ಆ ನೀರನ್ನು ತಗೊಂಡ್ಬಿಟ್ಟು ಈ ರೀತಿ ಪಾತ್ರೆಗಳಿಗೆ ಉಜ್ಜುತ್ತಾ ಹೋದರೆ ಎಷ್ಟು ಕ್ಲೀನ್ ಆಗುತ್ತೆ ಪಾತ್ರೆ ಅಂತ ನೀವು ನೋಡ್ಬೋದು. ಇಲ್ಲಿ ಅದು ತುಂಬಾ ಹುಳಿ ಇರುತ್ತೆ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಆ ವಿಡಿಯೋದು, ಆ ಸೊಪ್ಪಿನ ಬಗ್ಗೆ ಮಹತ್ವ. ನಿಮಗೆ ವಿಟಮಿನ್ ಸಿ ತುಂಬಾ ಇದೆ ಅದರಲ್ಲಿ, ಹಾಗಾಗಿ ತುಂಬ ಹುಳಿಯಾಗಿರುತ್ತೆ. ನೋಡಿ, ತೊಳೆದಾದ್ಮೇಲೆ ಈ ರೀತಿ ಇಷ್ಟು ಕ್ಲೀನಾಗಿದೆ ಪಾತ್ರೆ. ನೀವು ನೋಡ್ಬೋದು, ಒಂದು ಸಲ ಟ್ರೈ ಮಾಡಿ ನೀವು. ಆ ಸೊಪ್ಪಿನ ಬೇಯಿಸಿ ಆದಂಥ ನೀರಿರುತ್ತಲ್ಲ, ಹುಳಿ ನೀರು, ಆ ಹುಳಿ ನೀರನ್ನು ನಾವು ವೇಸ್ಟ್ ಮಾಡ್ತೀವಿ. ವೇಸ್ಟ್ ಮಾಡೋ ಬದಲು ಈ ರೀತಿ ಹಿತ್ತಾಳೆ ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಒಂದು 5 ನಿಮಿಷ ಹಾಕಿಟ್ಟು ಆಮೇಲೆ ಕ್ಲೀನಾಗಿ ತೊಳೆದ್ರೆ ತುಂಬಾ ಕ್ಲೀನಾಗಿರುತ್ತೆ. ನೋಡಿ ಎಷ್ಟು ಕೊಳೆ ಇದೆ ಅದರಲ್ಲಿ ನೀರಿನಲ್ಲಿ ಅಂತ. ನೋಡಿ ಈಗ ಎಷ್ಟು ಕ್ಲೀನಾಗಿದೆ ಅಂತ. ಆ ನೀರನ್ನು ಒಂದು 5 ನಿಮಿಷ ನಾನು ಹಾಕಿಟ್ಟಿದ್ದೆ. ಈಗ ನೋಡಿ ಪಾತ್ರೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಕ್ಲೀನಾಗಿದೆ ಅಂತ. ಈ ರೀತಿ ನಾವು ಅದನ್ನು ಕ್ಲೀನ್ ಮಾಡ್ಕೋಬಹುದು. ಹಿತ್ತಾಳೆ ನೋಡಿ ಎಷ್ಟು ಕೊಳೆ ನೀರಿದೆ ಅಂತ. ಇನ್ನೊಂದಿದೆ, ಈ ಮಾವಿನಕಾಯಿದು ಕೂಡ ನಾನು ನಿಮಗೆ ಪಲ್ಯ ಮತ್ತು ಗೊಜ್ಜು ಮಾಡೋದು ತೋರಿಸಿದ್ದೆ. ಹಾಗಾಗಿ ಆ ಪಲ್ಯದ್ದು ಬೇಯಿಸಿರುವಂಥ ಮಾವಿನಕಾಯಿನ ನೀರನ್ನು ನಾನು ತಗೊಂಡಿದ್ದೆ. ಆ ನೀರು ತುಂಬ ಹುಳಿ ಇರುತ್ತೆ, ಪಲ್ಯ ತುಂಬ ಹುಳಿ ಆಗುತ್ತೆ ಅಂತ ಆ ನೀರನ್ನು ಕೂಡ ನಾನು ಎತ್ತಿಟ್ಕೊಂಡಿದ್ದೆ. ಆ ನೀರಿನಲ್ಲಿ ಈಗ ನಾನು ಹಿತ್ತಾಳೆ ದೇವರನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ, ಈಗೆಲ್ಲ ಹಿತ್ತಾಳೆ ದೇವರೆಲ್ಲ ಗಂಟೆ, ಈ ರೀತಿ ಧೂಪ ಹಾಕೋದು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಎಷ್ಟು ಕ್ಲೀನಾಗಿ ಮಾಡ್ಕೋಬಹುದು. ಹುಳಿಯಿಂದ ಮಾವಿನಕಾಯಿ ರಸನ ನಾವು ಹಿಂಡಿ ತೆಗಿತೀವಲ್ಲ, ಎದಕ್ಕಾದ್ರೂ ನಾವು ಈ ಮಾವಿನಕಾಯಿನ ಗೊಜ್ಜೋ ಚಟ್ನಿನೋ ಮಾಡಬೇಕಾದಾಗ ಸ್ವಲ್ಪ ಅದರದ್ದು ತುಂಬ ಹುಳಿ ಬರುತ್ತೆ ಅಂತ ನಾವು ತುರಿದಾಗ ತೆಗೆದಿಟ್ಕೋತೀವಿ. ಅದನ್ನು ನೋಡಿ ಆ ಥರ ತೆಗೆದಿಟ್ಕೊಂಡು ವೇಸ್ಟ್ ಮಾಡೋ ಬದಲು ಈ ರೀತಿ ಹಿತ್ತಾಳೆ ಪಾತ್ರೆನ ನೋಡಿ ಎಷ್ಟು ಕೊಳೆ ಇದೆಯಲ್ಲ ಇಲ್ಲಿ, ನೋಡಿ ನಿಮ್ಗೆ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಒಂಚೂರು ಅರಿಶಿನ ಪೌಡ್ರು ಮತ್ತು ಒಂಚೂರು ಉಪ್ಪು ಹಾಕಿ ಆ ಕಾಯಿನ ಬೇಯಿಸ್ಕೊಂಡಿದ್ದೆ ಪಲ್ಯ ಮಾಡೋಕ್ಕೆ. ಆ ನೀರನ್ನು ನಾನಿಲ್ಲಿ ಸೋದಿಸ್ಕೊಂಡು ಇಟ್ಕೊಂಡಿದ್ದೆ. ನೀವು ಯಾರೆಲ್ಲ ನನ್ನ ಚಾನಲನ್ನು ನೋಡಿಲ್ಲೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋಗಳನ್ನೆಲ್ಲ ನಾನು ಹಾಕಿದ್ದೀನಿ, ಮಾವಿನಕಾಯಿ ಪಲ್ಯದ್ದು ಮತ್ತು ಮಾವಿನಕಾಯಿ ಗೊಜ್ಜನ್ನು. ಆ ನೀರನ್ನು ಎತ್ತಿಟ್ಕೊಂಡಿರೋ ನೀರಿನಿಂದ ಈ ರೀತಿ ಹಿತ್ತಾಳೆ ಪಾತ್ರೆನ ಕ್ಲೀನ್ ಮಾಡ್ಕೋಬೋದು. ಸಾರಿ, ಆವಾಗಲೇ ಹಾಕಬೇಕಿತ್ತು ಈ ವಿಡಿಯೋನ, ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ನೀವು ಯಾವುದೇ ಮಾವಿನಕಾಯಿ ತೊಗೊಳ್ಳಿ, ಆ ಮಾವಿನಕಾಯಿನ ತುರಿದ್ಬಿಟ್ಟು ನಿಮಗೆ ಬೇಡ ಆಗಿತ್ತು ಅಂದರೆ ತುರಿದ್ಬಿಟ್ಟು ಅದರಿಂದ ರಸ ತಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಉಪ್ಪು ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಕ್ಲೀನಾಗುತ್ತೆ ಹಿತ್ತಾಳೆ ಪಾತ್ರೆಗಳೆಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ. ಈ ಪುಂಡೆ ಸೊಪ್ಪಿಂದ ಯಾರೆಲ್ಲ ಸಿಗುತ್ತೋ ಆ ರೀತಿ ನೀರನ್ನು ಕೂಡ ವೇಸ್ಟ್ ಮಾಡಬೇಡಿ. ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿದೆ ಅಂತ. ಇದು ನಿಮಗೆ ಆವಾಗಲೇ ತೋರಿಸಿದ್ದೆ ನಾನು ಎಷ್ಟು ಕೊಳೆ ಇತ್ತು ಅಂತ. ಈಗ ನೋಡಿ ಎಷ್ಟು ಕ್ಲೀನಾಗಿದೆ. ತುಂಬ ಏನು ಉಜ್ಜೋದೇನು ಬೇಡ, ಒಂದು 10 ನಿಮಿಷ ನೀವು ಅದೇ ನೀರಲ್ಲಿ ಇಟ್ಟರೂ ಸಹಿತ ಕ್ಲೀನಾಗುತ್ತೆ. ಒಂಚೂರು ಉಜ್ಜಿದ್ರೆ ಸಾಕು. ನೋಡಿ ಎಲ್ಲ ಎಷ್ಟು ಕೊಳೆ ಇತ್ತು ಅಂತ ನಿಮಗೆ ತೋರಿಸಿದ್ದೆ ನಾನು ಆಲ್ರೆಡಿ. ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿದೆ ಅಂತ. ತುಂಬಾ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ, ನೀವು ತುಂಬ ಹಿತ್ತಾಳೆ ಇದ್ದಾಗೆಲ್ಲ ಈ ರೀತಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಇದೆಯಲ್ಲ, ಈಗೆಲ್ಲ ಎಷ್ಟು ಕ್ಲೀನಾಗಿ ಉಜ್ಜಿ ನಾನು ನಿಮಗೆ ತೋರಿಸ್ತೀನಿ. ಈಗ ಅದು ನೀರು ಹಾಕಿ ಇಟ್ಕೊಂಡಿದ್ದು ಅದೆಲ್ಲ ಹಿತ್ತಾಳೆದು ಎಲ್ಲ ಒಂಥರ ಇದೆಲ್ಲ ಬಿಟ್ಕೊಂಡಿದೆ ಅದು ಈಗ ಪಾತ್ರೆದು. ಹಾಗಾಗಿ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ದೇವ್ರ ಗಂಟೆ ಅಂತ ಹೇಳಿಬಿಟ್ಟು. ನನ್ನ ಹತ್ರ ತುಂಬ ಹಿತ್ತಾಳೆ ಪಾತ್ರೆ ಎಲ್ಲ ಜಾಸ್ತಿ ಇರಲಿಲ್ಲ, ಹಾಗಾಗಿ ಇರೋದು ಇಷ್ಟೇ ಇತ್ತು ಊರಲ್ಲಿ, ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.